ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೌರಿ ಗಣೇಶ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ. ನಿಮ್ಮಲ್ಲಿ ಸಾಕಷ್ಟು ಡೌಟ್ಸ್ ಇದ್ದಾವೆ. 2,000 ಹಣ ಬಿಡುಗಡೆ ಮಾಡ್ತಾರಾ, 4,000 ಹಣ ಬಿಡುಗಡೆ ಮಾಡ್ತಾರಾ, ಅಥವಾ ಒಟ್ಟಿಗೆ 6,000 ಹಣ ಬಿಡುಗಡೆ ಮಾಡ್ತಾರಾ ಏನು ಅಂತ ಹೇಳಿಬಿಟ್ಟು ಇರುವಂತಹ ಎಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಿಮಗೆ ಯಾವ ಕಂತಿನ ಹಣ ಬರುತ್ತೆ, ಯಾವ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಇವತ್ತಿನ ಈ ವಿಡಿಯೋ ಖಂಡಿತವಾಗ್ಲೂ ಸಹ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನು ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಳೆದ 4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗಿರಲಿಲ್ಲ. ಪ್ರತಿಯೊಂದು ಫಲಾನುಭವಿನೂ ಸಹ ಗೃಹಲಕ್ಷ್ಮಿ ಯೋಜನೆಯೇ ಸ್ಟಾಪ್ ಆಗಿಬಿಡುತ್ತಾ, ನಮ್ಗೆ ಹಣ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಾಕಷ್ಟು ಡೌಟ್ಸ್ ಆದರೆ ಇತ್ತು. ಇದರ ನಡುವೆ ಏನಾಯಿತು, ವರಮಹಾಲಕ್ಷ್ಮಿ ಹಬ್ಬದ ದಿನ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈಗಾಗಲೇ ಫಲಾನುಭವಿಗಳು ಮ್ಯಾಕ್ಸಿಮಮ್ 60 to 70% ಅಷ್ಟು ಫಲಾನುಭವಿಗಳು ಹಣ ಪಡ್ಕೊಂಡಿದ್ದೀರಾ. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾನೆ ಬರ್ತಾ ಇದೆ. ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ. ಸೊ 21ನೇ ಕಂತು ಹಣದ ಬಗ್ಗೆ ಯಾರಿಗೂ ಟೆನ್ಷನ್ ಇಲ್ಲ, ಬಂದಿರೋರಿಗೂ ಟೆನ್ಷನ್ ಇಲ್ಲ, ಬರದೇ ಇರೋರಿಗೂ ಟೆನ್ಷನ್ ಇಲ್ಲ. ಬರದೇ ಇರೋರಿಗೆ ಬರುತ್ತೆ ಆ್ಯಂಡ್ ಬಂದಿರೋರು ಈಗಾಗಲೇ ಖುಷಿಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಫಲಾನುಭವಿಗಳಲ್ಲಿ ಡೌಟ್ ಇರೋದೇನು ಅಂತ ಅಂದರೆ, ಪ್ರತಿನಿತ್ಯನೂ ಸಹ ನಿಮ್ಮ ಮೊಬೈಲನ್ನು ತಗೊಂಡು ನೀವು ನೋಡಿದ್ರೆ ಸಾಕಷ್ಟು ವಿಡಿಯೋಸನ್ನು ನೀವು ವಾಚ್ ಮಾಡ್ತೀರಾ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ, 22ನೇ ಕಂತು ಹಣ ಬರುತ್ತಾ, ಗೌರಿ ಗಣೇಶ ಹಬ್ಬಕ್ಕೆ ಯಾವ ತಿಂಗಳ ಹಣ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ನೋಡಿ, ಈಗಾಗಲೇ ಸಹ ಗೌರಿ ಗಣೇಶ ಹಬ್ಬಕ್ಕೆ ಹಣ ಜಮಾ ಮಾಡ್ತೀವೋ ಮಾಡಲ್ವಾ ಅಂತ ಹೇಳಿಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕ್ಲಿಯರ್ ಆಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಿರಲಿಲ್ಲ. ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ 1 ಕಂತು ಹಣ ಜಮಾ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಈಗ ಮುಂದೆ ಬರುವಂತಹ ಗೌರಿ ಗಣೇಶ ಹಬ್ಬಕ್ಕೆ 2,000 ಹಣ ಜಮಾ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿಬಿಟ್ಟು ಹೇಳಿರುವಂಥದ್ದು. ಓಕೆನಾ, 100% ಆಗಿ ಹಣ ಬಿಡುಗಡೆ ಮಾಡ್ತೀವಿ ಅಂತಲೂ ಹೇಳಿಕೆ ಕೊಟ್ಟಿಲ್ಲ ಅಥವಾ ಮಾಡಲ್ಲ ಅಂತಲೂ ಹೇಳಿಲ್ಲ. ಬಟ್ ಏನು ಹೇಳಿದ್ದಾರೆ ಅಂತ ಅಂದರೆ ಆಸೆ ಇದೆ ಅಂತ ಹೇಳಿರುವಂಥದ್ದು. ಓಕೆನಾ, ಸೊ ಈಗ ನೀವು ಫಲಾನುಭವಿಗಳು ಏನರ್ಥ ಮಾಡ್ಕೋಬೇಕು ಅಂತ ಅಂದರೆ, ನಿಮಗೆ ಮೊನ್ನೆ ಬಂದಿರುವಂಥದ್ದು 21ನೇ ಕಂತು ಹಣ ಯಾವ ತಿಂಗಳ ಹಣ ಅಂತ ಅಂದರೆ ಏಪ್ರಿಲ್ ತಿಂಗಳ ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿರುವಂಥದ್ದು. ಈಗ ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ 2,000 ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಬಂದುಬಿಟ್ಟು ನಿಮಗೆ ಯಾವ ತಿಂಗಳ ಹಣ ಅಂತ ಅಂದರೆ ಅದು ಬಂದು ನಿಮಗೆ ಮೇ ತಿಂಗಳ ಹಣ ಆಗಿರುತ್ತೆ. ಓಕೆನಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದಾಗಿತ್ತು. ನಿಮಗೆ ಖಂಡಿತವಾಗ್ಲೂ ಸಹ ಬಂದರೆ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ, ಅದು ಹಬ್ಬದ ದಿನ ಆಗಿರ್ಬೋದು, ಇಂದಿನ ದಿನ ಆಗಿರ್ಬೋದು ಅಥವಾ ಮುಂದಿನ ದಿನ ಆಗಿರ್ಬೋದು, ನಿಮಗೆ ಕೇವಲ 2,000 ಹಣ ಮಾತ್ರ ಜಮಾ ಆಗುವಂಥದ್ದು. ನಾನು ಮತ್ತೆ ಹೇಳ್ತಿದ್ದೀನಿ, ಕೇವಲ 2,000 ಹಣ ಮಾತ್ರ ಜಮಾ ಆಗುವಂಥದ್ದು. 4,000 ಆಗಲಿ ಅಥವಾ 6,000 ಆಗಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿನೂ ಸಹ ಇಲ್ಲ. ಅವರು ಆ ರೀತಿ ಬಿಡುಗಡೆ ಮಾಡೋದಕ್ಕೂ ಆಗಲ್ಲ. ಯಾಕಂತ ಅಂದರೆ ಒಂದು ಫಲಾನುಭವಿ ಅಲ್ಲ, 2 ಫಲಾನುಭವಿ ಅಲ್ಲ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇರುವಂಥದ್ದು. ಓಕೆನಾ, ಅವ್ರಿಗೆ 2,000 ಹಣ ಜಮಾ ಪ್ರತಿಯೊಬ್ಬರಿಗೂ ಮಾಡಿದ್ರೂ ಸಹ ಎಷ್ಟು ಸಾವಿರ ಕೋಟಿ ಹಣ ಜಮಾ ಮಾಡಬೇಕಾಗುತ್ತೆ ಹೇಳಿ. ಸೊ ಈ ರೀತಿ ಎಲ್ಲ ಒಂದು ಪ್ರೋಸೆಸ್ ಇರೋದ್ರಿಂದ ನಿಮಗೆ ಕೇವಲ ಬಂದುಬಿಟ್ಟು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣ ಬಿಡುಗಡೆ ಮಾಡಬೇಕನ್ನೋ ಆಸೆ ನಮಗೂ ಇದೆ ಅಂತ ಹೇಳಿಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು. ಸೊ ಹಾಗಾಗಿ ಆ ಟೈಮಲ್ಲಿ ನಿಮಗೆ ಹಣ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಫಲಾನುಭವಿಗಳು ಒಂದು ನಿರೀಕ್ಷೆಯನ್ನು ಇಟ್ಕೋಬೋದು. ಆ ಟೈಮಲ್ಲಿ ನಿಮಗೆ ಬರುವಂಥದ್ದು ಕೇವಲ 2,000 ಹಣ, ಅದನ್ನು ಸಹ ಮೇ ತಿಂಗಳ ಹಣ ಆಗಿರುತ್ತೆ. ಅವರು ಮೇ ತಿಂಗಳ ಹಣ ಜಮಾ ಮಾಡಿದ್ರು, ಮತ್ತೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಬಾಕಿ ಇರುತ್ತೆ. ಅವರು ಅದನ್ನು ಯಾವಾಗ ಜಮಾ ಮಾಡ್ತಾರೇನೋ ಅಂತ ಹೇಳಿ ನೋಡಬೇಕು. ಈಗ ಸರ್ಕಾರ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಫಲಾನುಭವಿಗಳಿಗೆ 2,000 ಬಿಡುಗಡೆ ಮಾಡಿದ್ರೆ ಈ ಕಡೆ ಫಲಾನುಭವಿಗಳಿಗೂ ಖುಷಿ ಆಗುತ್ತೆ, ಈ ಕಡೆ ಸರ್ಕಾರಕ್ಕೂ ಈಸಿ ಆಗುತ್ತೆ ಮುಂದಿನ ತಿಂಗಳಿಂದ ಹಣ ಪ್ರತಿ ಕಂತು ಹಣ ಜಮಾ ಮಾಡೋದಕ್ಕೆ. ಹೀಗೇನಾದರೂ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣ ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ತಿಂಗಳ ಹಣ ಬಾಕಿ ಇರ್ತಾರೆ ಗೊತ್ತಾ, ಅವ್ರು ಬಂದು ಮೇ ತಿಂಗಳ ಹಣ, ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ ಆ್ಯಂಡ್ ಹಾಗೆ ಸಹ ಆಗಸ್ಟ್ ತಿಂಗಳ ಹಣ, 4 ತಿಂಗಳ ಹಣ ಆದರೆ ಬಾಕಿ ಇರುವಂಥದ್ದು. ಸೊ ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಾಕಷ್ಟು ಟೆನ್ಷನ್ ಶುರುವಾಗಿದೆ. ಈಗ ಇವರು ಕೇವಲ 3 ತಿಂಗಳಿಂದ ಹಣ ಕೊಡದೆ ಖಾಲಿ 2,000 ಹಣ ಕೊಟ್ಟಿದ್ದಾರೆ. ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ, ಆಗಸ್ಟ್ ತಿಂಗಳಲ್ಲಿ ಬಂದುಬಿಟ್ಟು ಅಟ್ಲೀಸ್ಟ್ ಅಂದ್ರೂ 4,000 ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ನೀವೆಲ್ಲ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ. ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ 2 ಹಬ್ಬ ಇರೋದ್ರಿಂದ 2,000
1000 ಬಂದರೂ 4000 ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೇನೋ 2000 ಬಂತು. ಈಗ ಗೌರಿ ಗಣೇಶ ಹಬ್ಬದ ಟೈಮ್ಗೂ 2000 ಬರುವಂಥ ಸಾಧ್ಯತೆ ಇದೆ. ಯಾಕಂತ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಗೌರಿ ಗಣೇಶ ಹಬ್ಬದ ಟೈಮ್ಗೆ ಮತ್ತೆ 2000 ಬಿಡುಗಡೆ ಮಾಡಬೇಕನ್ನುವ ಆಸೆ ಇದೆ ಅಂತ ಹೇಳಿಬಿಟ್ಟು ಹೇಳಿರುವಂಥದ್ದು. ಸೊ ಹಾಗಾಗಿ ಒಂದು ನಿರೀಕ್ಷೆಯನ್ನು ಇಟ್ಕೋಬೋದು. ಆ್ಯಂಡ್ ಜೊತೆಗೇನು ಅಂತ ಅಂದರೆ 22ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ. ನೀವು ಕೆಲವೊಂದಿಷ್ಟು ಕಡೆ ನೋಡಿರ್ತೀರ, ಇವತ್ತು ಮಧ್ಯಾಹ್ನ 2:15 ಬಿಡುಗಡೆ, 11 ಗಂಟೆಗೆ ಬಿಡುಗಡೆ, ಸಾಯಂಕಾಲ ಬಿಡುಗಡೆ, ಬೆಳ್ಳಂಬೆಳಗ್ಗೆ ಬಿಡುಗಡೆ ಅಂತ ಹೇಳಿಬಿಟ್ಟು 22ನೇ ಕಂತು ಹಣ ಸದ್ಯಕ್ಕೆ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ. ನಿಮಗೆ ಬಿಡುಗಡೆ ಮಾಡಿದ್ರೂ ಸಹ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಬಿಡುಗಡೆ ಮಾಡ್ತಾರೆ. ಆ್ಯಂಡ್ ನಾನು ನಿಮಗೆ ಲೈವ್ ಪ್ರೂಫ್ ಮೂಲಕ ಅವತ್ತು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ, ಹಣ ಬಂದಿದೆಯಾ ಇಲ್ವಾ, ಬಿಡುಗಡೆ ಮಾಡಿದಾರೆ ಇಲ್ವಾ ಅಂತ ಹೇಳಿಬಿಟ್ಟು. ನೀವು ಅಬ್ಸರ್ವ್ ಮಾಡೋದಾದರೆ ಕಳೆದ ಈಗ 21 ಕಂತು ಹಣ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿರುವಂಥದ್ದು. ಪ್ರತಿ ಕಂತು ಹಣ ಬಂದಾಗ ನಾನು ನಿಮಗೆ ಲೈವ್ ಪ್ರೂಫ್ ಮೂಲಕನೇ ವಿಡಿಯೋ ಮಾಡಿ ತಿಳಿಸ್ಕೊಡ್ತಿದ್ದೀನಿ ಅಲ್ವಾ. ಅದೇ ರೀತಿಯಲ್ಲಿ ಮುಂದೆ ಬಂದಾಗೂ ಸಹ 22ನೇ ಕಂತು ಹಣ ಬಿಡುಗಡೆ ಆದಾಗ ಖಂಡಿತವಾಗ್ಲೂ ಲೈವ್ ಪ್ರೂಫ್ ಮೂಲಕ ವಿಡಿಯೋನ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯನೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಆದರೆ ನಿಮಗೆ ಸಿಗ್ತಿರೋವಂಥದ್ದು. ಸೊ ಹಾಗಾಗಿ ನೀವು 22ನೇ ಕಂತು ಹಣಕ್ಕೆ ಇನ್ನೂ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನೂ ನಿಮಗೆ ಒಂದು 5 ರಿಂದ 4 ದಿನ ಇರುವಂಥದ್ದು ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಹಣ ಜಮಾ ಮಾಡ್ತಾರಾ ಅಥವಾ ಹಬ್ಬದ ದಿನನೇ ಬಿಡುಗಡೆ ಮಾಡ್ತಾರಾ ಅಂತ ಕಾದು ನೋಡಬೇಕು. ಅದೆಲ್ಲನೂ ಸಹ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾನೆ ಬರ್ತಿರ್ತೀನಿ, ಓಕೆನಾ. ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿನೂ ಸಹ ನಿಮಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಹಣ ಬಾಕಿ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಆ್ಯಂಡ್ ಮರಿದೆ ಒಂದು ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಪ್ರತಿನಿತ್ಯನೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಆದರೆ ನಿಮಗೆ ಬರುವಂಥದ್ದು. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.